ಧರ್ಮಸ್ಥಳಕ್ಕೆ ಆಗಲೇ ಹೋಗಿ ಒಂದು 6 ತಿಂಗಳಾಗಿದೆ. ಅಲ್ಲಿದ್ದ ಭಕ್ತಿ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಅಲ್ಲೇ ಇದೆ ಭಕ್ತಿ, ದೇವ್ರ ಮೇಲೆ ಭಕ್ತಿ ಇದ್ದೇ ಇರುತ್ತಾನೆ. ಅಲ್ಲಿ ಏನು ನಡೀತಿದೆ ಅದು ಗೊತ್ತಿಲ್ವಲ್ಲ ಇನ್ನು ವಿಷಯ, ಗೊತ್ತಾದ್ಮೇಲೆ ನೋಡಬೇಕು. ದೇವ್ರ ಭಕ್ತಿ ಇದೆ. ಇವಾಗ ಸುಜಾತ ಭಟ್ಟಿಗೆ ಮಗಳೇ ಇರಲಿಲ್ಲ ಅನ್ನೋದು ಆಲ್ರೆಡಿ ಗೊತ್ತಾಯ್ತು, ಸುಳ್ಳು ಹೇಳಿದ್ರು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಪ್ಸೋರಿಗೆ ಏನು ಅನ್ಸುತ್ತೆ? ಎಲ್ಲ ಇದು ಇರ್ತಾರೆ, ಏನು ಹೇಳೋಕ್ಕಾಗಲ್ಲ. ಆ ಹೆಸರು ಮಾಡೋಕ್ಕೆ ಇನ್ನೊಬ್ರನ್ನ ಹೆಸರು ಹಾಳು ಮಾಡೋಕ್ಕೆ ಇರುತ್ತೆ. ನೋಡ್ಬೇಕು ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರ ವಿಷಯ. ಅಂದರೆ ನಾವು ಏನು ಹೇಳ್ತಿದ್ದೀವಿ ಅಂದರೆ, ಈ ತಪ್ಪು ಮಾಡಿದರೆ ಶಿಕ್ಷೆ ಆಗೋದು ಅದು ಕೋರ್ಟ್ ನೋಡ್ಕೊಳುತ್ತೆ. ಆದರೆ ಹೊರಗಡೆ ಇರುವಂಥ ಜನಗಳೇ ದೇವ್ರುಗಳ ಮೇಲೆ ಒಂಥರ ಟಾರ್ಗೆಟ್ ಮಾಡಿ. ಜನಗಳಿಗೆ ಹೆಂಗಾಗಿದೆ ಅಂದರೆ, ಈ ಬುದ್ಧಿವಂತರೆಲ್ಲ ಗೊತ್ತಿರುತ್ತೆ ವಿಷಯ ಏನಿದೆ ಅಂತ. ಆಲ್ಮೋಸ್ಟ್ ಈಗ ಗೊತ್ತಿರೋದಿಲ್ಲವಲ್ಲ, ಓದಿರಲ್ಲ ಅಂಥವ್ರಿಗೆ ಸ್ವಲ್ಪ ಕಷ್ಟ, ಕಂಫ್ಯೂಸಲ್ಲಿದ್ದಾರೆ. ಅಲ್ಲಿ ಮ್ಯಾಟ್ರ್ ಏನಂತ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಹೇಳಿದ ಕೇಳಿ ಅರ್ಧ ಕಂಫ್ಯೂಸ್ ಆಗಿರ್ತದೆ, ಅದು ಮ್ಯಾಟ್ರ್ ಆಗಿರೋದು ಅಷ್ಟೇ. ಅದು ಕೋರ್ಟ್ ಇದೆ, ತಪ್ಪು ಮಾಡಿದಾಗ ಶಿಕ್ಷೆ ಆಗಲೇಬೇಕು. ನಾವೆಲ್ಲ ಸರಿ, ಸೆಲೆಬ್ರಿಟಿಯಲ್ಲಿ ಸರ್ಕಾರದಲ್ಲಿ ಅದೇನಿದೆ ಅಂತ ಕಾದು ನೋಡ್ಬೇಕಷ್ಟೆ. ಈ ಬುರುಡೆ ಗ್ಯಾಂಗು ಅನ್ನೋದ್ರ ಒಂದು ಸುದ್ದಿ ಇದ್ದೇ ಇರುತ್ತೆ. ಈಗ ಒಂದು ಹಣ್ಣು ಮರದಲ್ಲಿ ಒಂದು ಹಣ್ಣದ ಮೇಲೆ ಒಂದು ಕೊಳ್ತು ಇರುತ್ತೆ, ಒಂದು ಹಳ್ಳು ಇರುತ್ತೆ, ಒಂದು ಕಾಯಿ ಇರುತ್ತೆ, ಒಂದು ಕೈ ಇರುತ್ತೆ. ಜನಗಳು ನೋಡ್ಬೇಕು ಏನು ಅಂತ ಹೇಳೋಕ್ಕಲ್ಲ, ಜನಗಳ ಅಭಿಪ್ರಾಯ ಅಷ್ಟೇ. ಈಗ ನಮ್ಮದು ಏನು ಸನಾತನ ಧರ್ಮದ ನಮ್ಮದು ಏನು ದೇವ್ರಿಗೆ ಕರ್ಮ ಇದೆ ಅಷ್ಟೇ. ಹಿಂದೂ ಟೆಂಪಲ್ಗಳ ಬಗ್ಗೆ ಟಾರ್ಗೆಟ್ ಮಾಡ್ತಾನೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಅನಿಸ್ತಿದೆ. ಈ ಪ್ರಪಂಚದಲ್ಲಿ ಏನಿದೆ ಅಂದರೆ, ಇನ್ನೊಬ್ರು ತೊಗೊಂಡು ಒಬ್ಬರು ಬದುಕಬೇಕು. ಆಲ್ಮೋಸ್ಟ್ ಏನಿದೆ ಅಂದರೆ ಎಲ್ಲ ಇದೆ, ಗೊತ್ತಲ್ಲ. ಅವ್ರವ್ರ ಬೆಳೆ ಬೇಯಿಸ್ಕೋಬೇಕು ಅಂದ್ಬಿಟ್ಟು ಇನ್ನೊಬ್ರು ತೊಗೊಂಡಿದ್ದಾರೆ ಅಷ್ಟೇ. ಇದೇ ಆಗಿದೆ. ಇವಾಗ ಏನಂತ ಹೇಳಿದ್ರೆ, ದೇವಸ್ಥಾನಗಳಿದ್ರೆ ಇವಾಗ ನೀವು ಬಾಡಿಗೆ ಹೊಡೆಯೋದಾಗಿರ್ಬೋದು, ಎಷ್ಟು ಜನ ಜೀವನಗಳು ಮಾಡ್ತಾರೆ, ಇದ್ರ ಬಗ್ಗೆ ಯೋಚನೆ? ಪ್ರತಿಯೊಬ್ಬರು ಜೀವನ ಮಾಡ್ತಾರೆ. ಈಗ ಒಂದು ಟೆಂಪಲ್ ಆದಮೇಲೆ ದುಡ್ಡಿರೋರು ಹೋಗ್ತಾರೆ, ಇಲ್ಲಿದ್ರು ಹೋಗ್ತಾರೆ. ಅದೇನಿದೆ ಅವರ ಧರ್ಮ ಏನೇನಿದೆ ಬೇಡ್ಕೊಳಕ್ಕೆ ಹೋಗ್ತಾರೆ. ಈ ಸೆಲೆಬ್ರಿಟಿ ಬಂದರೆ ಅವರು ದುಡ್ಡು ಹಾಕ್ಬಿಟ್ಟು ತಾನೇ ಬೇಡ್ಕೊಳ್ಳೋದು ಅವ್ರ ಕರ್ಮಕ್ಕೆ. ಈಗ ನಾವು ಮಧ್ಯಮಸ್ಥರ ಏನಂದರೆ, ನಮ್ಮ ಕೈಲಿ ಆದಷ್ಟು ಮಾಡಿಬಿಟ್ಟು ದೇವ್ರ ಭಕ್ತಿ ಮಾಡ್ಕೊಬರ್ತೀವಿ. ಕೆಲವ್ರು ಏನಂದರೆ, ಹಿಂದೂ ಟೆಂಪಲ್ ಬೇಡ, ಹಿಂದೂ ದೇವರು ಬರೋ ಕಾಣಿಕೆ ಬೇಕು, ಅದು ಮೇನ್ ಪ್ಲಸ್ ಆಯ್ತಿರೋದು. ಆಲ್ಮೋಸ್ಟ್ ಇದೆಲ್ಲ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಏನು ಹೇಳೋ ಅವಶ್ಯಕತೆ ಇಲ್ಲ. ನೋಡಬೇಕು ಏನಾಗುತ್ತೆ.